ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬಹುತೇಕ ಅವರ ನಡೆ ನುಡಿ ಅವರ ತಾತನ್ನ ಅನುಕರಣೆ ಮಾಡ್ದಂಗಿದೆ. ವೈಚಾರಿಕವಾಗಿ ಒಬ್ಬ ಪ್ರಬುದ್ಧ ರಾಜಕಾರಣಿಯನ್ನ ಮೀರಿಸುವಂತ ನಡವಳಿಕೆ ಬಂದಿದೆ. ರಾಜಕೀಯದಲ್ಲಿ ಮಾಗದಂತ ಒಬ್ಬ ರಾಜಕಾರಣಿನೂ ಸಹ ಅವ್ರನ್ನ ಮಾತಾಡೋ ರೀತಿಯಲ್ಲಿ ಮಾತಾಡಲ್ಲ ಅಂತ ಪ್ರಬುದ್ಧತೆಯನ್ನ ಇವತ್ತು ಎಲ್ಲ ಕಡೆ ನೋಡ್ತಾ ಇದ್ದಾರೆ. ನಾವು 5-6 ಜನ ವಿಚಾರವಂತರು ಸಾಹಿತಿಗಳು ಕುತ್ಕೊಂಡು ಅವರ ಕೆಲವು ವಿಡಿಯೋ ತುಣುಕನ್ನ ನೋಡಿದ ಸಂದರ್ಭದಲ್ಲಿ ನಮಗೆ ಭಾರಿ ಖುಷಿ ಆಯಿತು. ವಯಸ್ಸಲ್ಲಿ ಚಿಕ್ಕದಾದ್ರೂ ಸಹ ರಾಜಕೀಯದಲ್ಲಿ ಮಾಗಿದ್ದಾರೆ ಅನ್ನೋ ಒಂದು ಮಾತನ್ನ ನನ್ನಗಡೆ ನೇರವಾಗಿ ಪ್ರಸ್ತಾಪ ಮಾಡಿದ್ರು. ಇದು ಯಾತಕ್ಕೆ ಕೇಳ್ತೀನಿ ಅಂತಂದರೆ, ಇವತ್ತು ನಮ್ಮೆಲ್ಲರ ಕಾರ್ಯಕರ್ತರ ಒಂದು ಸಂಘಟನಾತ್ಮಕವಾಗಿ ದೂರದೃಷ್ಟಿ ಇಟ್ಕೊಂಡು ಇವತ್ತು ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆ ಬಂದಿದ್ದಾರೆ. ನೀವೆಲ್ಲ ನೋಡ್ಬೋದು, ಎಂಥವರು ಸಹ ಒಂದು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಸಭೆಯಲ್ಲಿ ಒಂದು ವ್ಯತಿರಿಕ್ತವಾದ ಒಂದು ಚರ್ಚೆಗೆ ಕಾರಣವಾದಂಥ ಮಾತುಗಳನ್ನ ಆಡ್ತಾರೆ. ಆದರೆ ಬಹುತೇಕ ಯಾವುದೇ ಸಭೆಯಲ್ಲಿ ಎಂಥ ಸಂದರ್ಭದಲ್ಲೂ ಸಹ ಚರ್ಚೆಗೆ, ಕಾಂಟ್ರವರ್ಸಿಗೆ, ಸಂಘರ್ಷಕ್ಕೆ ಅವಕಾಶ ಮಾಡ್ಕೊಳ್ಳುವಂಥ ಒಂದೇ ಒಂದು ಮಾತನ್ನು ಸಹ ನಿಖಿಲರವ್ರು ಆಡಿಲ್ಲ. ಯಾಕೆ ಅಂತಂದರೆ ಅವರು ಒಂದು ದಿಟ್ಟ ಹೆಜ್ಜೆಯನ್ನು ತುಂಬ ಸೂಕ್ಷ್ಮವಾಗಿ ತಮ್ಮೆಲ್ಲರ ಒಂದು ವಿಶ್ವಾಸದೊಂದಿಗೆ ಒಂದು ರಾಜ್ಯ ಕಟ್ಟೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ನಂತರ ನಿಮಗೆಲ್ಲ ಗೊತ್ತು, ಇವತ್ತು ಕುಮಾರಣ್ಣ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆದ ಅಭ್ಯರ್ಥಿಯಾಗಿ ಅವ್ರಿಗೆ ಮನಸ್ಸಿರಲಿಲ್ಲ. 8 ಕ್ಷೇತ್ರಗಳ ಮುಖಂಡರುಗಳು ನಮ್ಮ ನೊಡಗೂಡಿ ನೀವೇನೇ ಬರಬೇಕು ಅಂತ ನಿಖಿಲನವರು ಕೇಳಿದ್ವಿ. ನಾವು ಯಾವುದೇ ಕಾರಣಕ್ಕೂ ಬರಲ್ಲ, ನೀವು ಬೇರೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಒಬ್ಬರು ಅಭ್ಯರ್ಥಿ ಉಳಿಕೊಳ್ಳಿ ಅಂದ್ಬಿಟ್ಟು ಯಾವುದೇ ನಮ್ಮ ಏನೇ ಮನವೊಲಿಸೋರು ಸಹ ಅವರು ಒಪ್ಪಲಿಲ್ಲ. ಅಂತಿಮವಾಗಿ ಕುಮಾರಣ್ಣನ ಕಣಕ್ಕೆ ಇಳಿಸಿದಂಥ ಪ್ರಸಂಗ ತಮಗೆಲ್ಲ ಗೊತ್ತು. ಇಳಿಸಾದ್ಮೇಲೆ ನಿರೀಕ್ಷೆಗೆ ಮೀರಿದಂಥ ಓಟನ್ನು ಕೊಟ್ಟು ಅತ್ಯಂತ ಹೆಚ್ಚು ಬಹುಮತದ ಅಂತರದಿಂದ ಕುಮಾರಣ್ಣನ ಗೆಲ್ಲಿಸ್ಕೊಳ್ಸಿದ್ವಿ. ಅಂಥ ಸಂದರ್ಭದಲ್ಲಿ ಪುಣ್ಯಾತ್ಮ ನಮ್ಮ ರಾಷ್ಟ್ರದ ಧೀಮಂತ ನಾಯಕ, ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ಮೋದಿಜಿಯವರು ಒಬ್ಬ ಉತ್ತಮ ಆಡಳಿತಗಾರನ ಮಗ, ಮಾಜಿ ಪ್ರಧಾನಿಯ ಮಗ, ಅವರ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಆಡಳಿತ ಮಾಡಿದಂಥ ಮಹಾನ್ ವ್ಯಕ್ತಿಯ ಮಗ, ಕರ್ನಾಟಕದಲ್ಲೂ ಸಹ ಮುಖ್ಯಮಂತ್ರಿಯಾಗಿ 2 ಬಾರಿ ಕೆಲಸ ಮಾಡಿದ್ದಾರೆ. ರೈತ ಪರ ಕಾಳಜಿ ಇರೋರು ಅಂತ ಅವ್ರನ್ನ ಗುರುತಿಸಿ, ಜೊತೆಗೆ ಈ ಭಾಗದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವಿಗೆ ಸಹಕಾರಿಯಾದಂಥ ಮಹಾನ್ ನಾಯಕನಿಗೆ ಒಂದು ಸ್ಥಾನ ಕೊಡಬೇಕು ಅಂತ ನಾವು ನಿರೀಕ್ಷೆಗೆ ಮೀರಿದಂಥ ಒಂದು ಖಾತೆಯನ್ನು ಕೊಟ್ಟು, ಜೊತೆಗೆ ತಮ್ಮ ನೀತಿ ಆಯೋಗ ಮತ್ತು ಸಚಿವ ಸಂಪುಟದ ಆರ್ಥಿಕ ಸಮಿತಿಯ ಸದಸ್ಯನಾಗಿ ಮಾಡಿಕೊಂಡು ಒಂದು ಉತ್ತಮ ಸ್ಥಾನಮಾನ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಅದನ್ನು ಅವ್ರಿಗೆ ಇವರ ವ್ಯಕ್ತಿತ್ವ, ಇವರ ನಡವಳಿಕೆ, ಇವ್ರದ್ದು ಆಡಳಿತ ವೈಖರಿ ಗೊತ್ತಿರೋದ್ರಿಂದ ಅವರು ತುಂಬ ಗೌರವಿತವಾಗಿ ನಡೆಸ್ಕೊಂಡಂಥ ಪ್ರಸಂಗ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಬಂಧುಗಳೇ, ಇವತ್ತು ಕುಮಾರಣ್ಣವರು ಕೇಂದ್ರಕ್ಕೆ ಮಂತ್ರಿಯಾಗಿ ಹೋಗಿದ್ದಾರೆ. ಅವರು ಹೋದ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ. ಒಂದು ಹೊಗೆ ಸೊಪ್ಪಿನ ರೇಟ್ ಬಿದ್ದೋಗಿತ್ತು. ಹೊಗೆ ಸೊಪ್ಪಿನ ರೇಟ್ಗೆ ಬೆಂಬಲ ಬೆಲೆ ಕೊಡೋದ್ರ ಮುಖಾಂತರ ರೈತರ ಒಂದು ಸಂಕಷ್ಟಕ್ಕೆ ಧಾವಿಸಿದ್ರು. ಜೊತೆಗೆ ಇನಿಷಿಯಲ್ ಸ್ಟೇಜಲ್ಲಿ ಹೋದ ಸಂದರ್ಭದಲ್ಲಿ ಕೊಬ್ಬರಿ ಬೆಲೆ ತುಂಬ ಕಮ್ಮಿ ಆಗೋಯಿತು. ಅಂಥ ಸಂದರ್ಭದಲ್ಲೂ ಸಹ ನಾಫೆಡ್ ಮುಖಾಂತರ ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ಯಾವ ಸಹಕಾರ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ರೈತರಿಗೆ ಸಂಕಷ್ಟಕ್ಕೆ ಬಂದರು. ಇವತ್ತಿನ ದಿನಗಳಲ್ಲಿ ರಾಜ್ಯದ ರೈತರ ಮಾವು ಬೆಲೆ ಸಂಪೂರ್ಣವಾಗಿ ಕುಸಿತ ಆಗಿದೆ. ಅಂಥ ಸಂದರ್ಭದಲ್ಲೂ ಸಹ ಮಾವು ಬೆಲೆಗೆ ಮಾವು ಬೆಳೆದಂಥ ರೈತರಿಗೆ ಸಪೋರ್ಟಿವ್ ಪ್ರೈಸ್ ಕೊಡೋದ್ರ ಮುಖಾಂತರ ಅವರ ಸಂಕಷ್ಟಕ್ಕೆ ಧಾವಿಸಿದ್ದಾರೆ. ಅದಷ್ಟೇ ಅಲ್ಲ, ಇವತ್ತು ನಮ್ಮ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅಲ್ಲಿ ಬಹುತೇಕ ವೈಜಾಗ್ ಕಂಪ್ನಿ ಅಂತ ಒಂದು ಒಳ್ಳೆ ಕಂಪ್ನಿ, ಆ ಕಂಪ್ನಿನ 30 ಲಕ್ಷ ರೂಗಳಿಗೆ ಆ ಕಂಪ್ನಿನ ಮಾರಾಟ ಮಾಡುವಂಥ ಒಂದು ಪ್ಲಾನ್ ಆಗಿತ್ತು. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಿ ಅಧಿಕಾರಿಗಳು ಕರೆಸಿ ಮಾತಾಡೋ ಸಂದರ್ಭದಲ್ಲಿ ಆ ಕಂಪ್ನಿಯ ವಹಿವಾಟು 3 ಲಕ್ಷ ಕೋಟಿ ಆಸ್ತಿ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಯಾಕೆ ಮಾರಬೇಕು ಅಂದ್ಬಿಟ್ಟು ಸುಮಾರು 14 ರಿಂದ 15 ಲಕ್ಷ ಕೋಟಿಯನ್ನು
ಆ ಒಂದು ಕಂಪ್ನಿ ಕೊಟ್ಟು ಆ ಕಂಪ್ನಿನ ಜೀರ್ಣೋದ್ಧಾರಕ್ಕೆ ಪುನಶ್ಚೇತನಗೊಳಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಪಟ್ಟರು. ಅದರ ಫಲವಾಗಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ಸುಮಾರು 2-3 ಕಿಲೋಮೀಟರ್ಗಳು ನಿಂತು ಕುಮಾರಣ್ಣಗೆ ಸನ್ಮಾನ ಮಾಡುವಂಥ ಪ್ರಸಂಗ ನಡೀತು. ಇವತ್ತು ಕುಮಾರಣ್ಣನ ಭಾವಚಿತ್ರಗಳಿಗೆ ಹಾಲಿನ ಅಭಿಷೇಕ ಮಾಡೋದ್ರ ಮುಖಾಂತರ ಅವರು ನಮಗೆ ಆ ಭಾಗದ ಸಂಪೂರ್ಣ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ, ನಿರುದ್ಯೋಗ ಸಮಸ್ಯೆಗೆ ಸ್ಪಂದಿಸಿದಂಥ ನಾಯಕನಿಗೆ ಅಪೂರ್ವವಾದ ಒಂದು ಬೆಂಬಲವನ್ನ, ಸಹಕಾರವನ್ನ ನೀಡಿಕೊಡಿದ್ದಾರೆ. ಜೊತೆಗೆ ಕುಮಾರಣ್ಣರ ಭಾವಚಿತ್ರವನ್ನ ಪ್ರತಿ ಮನೆಯಲ್ಲೂ ಪಡ್ಕೊಂಡು ಪೂಜೆ ಮಾಡಿದಂಥ ಪ್ರಸಂಗ ನಮ್ಮ ಕಣ್ಣೆರಗಿದೆ. ಯಾತಕ್ಕೆ ಈ ಮಾತು ಹೇಳಿದೆ ಅಂತಂದ್ರೆ, ಇವತ್ತು ಕುಮಾರಣ್ಣವರು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ್ಮೇಲೆ ಮೊಟ್ಟ ಮೊದಲನೇದಾಗಿ HMT ಕಾರ್ಖಾನೆಯ ಒಂದು ಪುನಶ್ಚೇತನಕ್ಕೆ ಒಂದು ಪ್ರಯತ್ನ ಪಟ್ಟರು. ಸುಮಾರು 6,700,000 ಕೋಟಿನ ಒಂದು ಹೂಡಿಕೆ ಮಾಡಿ ಒಂದು ಪುನಶ್ಚೇತನ ಮಾಡಬೇಕು ಅಂತ. HMT ಕಾರ್ಖಾನೆ ತಮಗೆಲ್ಲ ಗೊತ್ತಿದೆ. ಒಂದು ಗುಂಡ್ಪಿನಿಂದ ಹಿಡಿದು HMT ಅಂದ್ರೆ ಬರೀ ವಾಚ್ ಅಷ್ಟೇ ಅಲ್ಲ, ಹಿಂದೂಸ್ತಾನ್ ಹೆವಿ ಮಿಷನ್ ಟೂಲ್ಸ್ ಒಂದು ಒಳ್ಳೆ ಕಂಪ್ನಿ. ಆ ಕಂಪ್ನಿನಲ್ಲಿ ಗುಂಡ್ಸೂಜಿಯಿಂದ ಹಿಡಿದು ದೊಡ್ಡ ಬೃಹತ್ ಗಾತ್ರದ ಮಿಲಿಟರಿಗೆ ಬಳಸುವಂಥ ಉಪಕರಣಗಳು ಸಹ ತಯಾರಿಸುವಂಥ ಒಂದು ದೊಡ್ಡ ಕಂಪ್ನಿ. ಆ ಕಂಪ್ನಿಗೆ ಕುಮಾರಣ್ಣವರು ಪುನಶ್ಚೇತನ ಮಾಡಲಿ ಅಂತ ಹೇಳಲಿಕ್ಕೆ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರ ಏನು ಮಾಡ್ತು, ಅಲ್ಲಿ ತನಕ ಅದು ಫಾರೆಸ್ಟ್ ಆಗಿರಲಿಲ್ಲ. ಕುಮಾರಣ್ಣವರು ಯಾವಾಗ ಆ ಕಂಪ್ನಿನ ತಗೊಂಡು ಪುನಶ್ಚೇತನ ಮಾಡ್ತೀವಿ ಅಂತ ಹೇಳಿದ್ರು, ಅಂಥ ಸಂದರ್ಭದಲ್ಲಿ ಸರ್ಕಾರ ಇಲ್ಲ ಅದು ಫಾರೆಸ್ಟ್ ಆಗಿದೆ, ಫಾರೆಸ್ಟ್ ಜಮೀನ ವಾಪಸ್ ಕೊಡಿ ಅನ್ನೋ ಮಾತನ್ನು ಹೇಳ್ತು. ಯಾತಕ್ಕೆ ಮಾತು ಹೇಳ್ತು ಅಂದರೆ ತಮಗೆಲ್ಲ ಗೊತ್ತಿದೆ. ಒಂದು ವೇಳೆ ಕುಮಾರಣ್ಣನವರು ಆ ಕಾರ್ಯಕ್ರಮವನ್ನು ಕೈಗೆತ್ಕೊಂಡು ಮಾಡಿದ್ರೆ ಹೆಸರು ಅವರು ಬರುತ್ತೆ, ನಮ್ಮ ರಾಜ್ಯಕ್ಕೆ ಸರ್ಕಾರಕ್ಕೆ ಸಗಳಿ ನೀರು ಹಾಕ್ದಂಗಾಗುತ್ತೆ ಮುಖಕ್ಕೆ ಅನ್ನೋ ದೃಷ್ಟಿಯಿಂದ ಅವರು ಅದಕ್ಕೆ ಸಹಕಾರ ಕೊಡಲಿಲ್ಲ. ಅದಷ್ಟೇ ಅಲ್ಲ, ಇವತ್ತು ಭದ್ರಾವತಿ VSI ಇಂಡಸ್ಟ್ರಿಗೂ ಸಹ ಒಂದು ಅತ್ಯಂತ ಹೆಚ್ಚಿನ ಆರ್ಥಿಕ ಸಹಾಯ ಕೊಡೋದ್ರ ಮುಖಾಂತರ ಆ ಒಂದು ಇಂಡಸ್ಟ್ರಿಗೆ ಪುನಶ್ಚೇತನ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ರಾಜ್ಯ ಸರ್ಕಾರವನ್ನ ಒಬ್ಬ ವಿರೋಧ ಪಕ್ಷ ಶಾಸಕನಾಗಿ ಪ್ರಶ್ನೆ ಮಾಡೋದಿಷ್ಟೇನೆ. ಇವತ್ತು ಅಂತ ಉತ್ತಮವಾದ ಖಾತೆ ಕೊಟ್ಟಂತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಂದ ಉತ್ತಮವಾದ ಕೆಲಸ ಖಾತೆ ಕೊಟ್ಟು ನಮ್ಮ ರಾಜ್ಯದ ಧೀಮಂತ ನಾಯಕರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅನೇಕ ಕಾರ್ಖಾನೆಗಳನ್ನ, ಇಂಡಸ್ಟ್ರಿಗಳನ್ನ ನಮ್ಮ ರಾಜ್ಯಕ್ಕೆ ಅವರಿಂದ ಪಡ್ಕೊಂಡು ಆರ್ಥಿಕವಾಗಿ ಹೂಡಿಕೆ ಮಾಡೋದ್ರ ಮುಖಾಂತರ ಇಂಡಸ್ಟ್ರಿ ಮಾಡಿಕೊಂಡು ನಮ್ಮ ರಾಜ್ಯದಲ್ಲಿ ಇರುವಂಥ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾರೆ. ಆದರೆ ನೀವು ಜನಸ್ಗೋಸ್ಕರ, ಹೊಟ್ಟೆವರಿಗೋಸ್ಕರ ನೀವು ಅವರ ಒಂದು ಸೇವೆಯನ್ನ, ಅವರ ಒಂದು ಕಾರ್ಯವನ್ನ ಬಳಸ್ಕೊಳ್ಳೋದ್ರಲ್ಲಿ ರಾಜ್ಯ ಸರ್ಕಾರ ಹಿಂದೇಟಾಗ್ತಾ ಇದೆ. ಮೊನ್ನೆ ನಿಖಿಲವರು ಮಾತಾಡ್ತಾ ನಾಗಮಂಗಲದಲ್ಲಿ ಹೇಳಿದ್ರು, ಸುಮ್ಮನೆ ಯಾಕೆ ಹಿಂದೆ ಮಾತಾಡ್ತೀರಿ, ನಮಗೆ ಅಭಿವೃದ್ಧಿ ಮಾಡೋದು ಗೊತ್ತಿದೆ, ಯಾವುದೇ ಒಂದು ತಾಲೂಕು ಮಟ್ಟದ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದು ರಾಜ್ಯ ಸರ್ಕಾರದ ಜವಾಬ್ದಾರಿ. ನಮ್ಮ 8 ತಾಲೂಕಿನಲ್ಲೂ ಸಹ ಭೂಮಿ ಮತ್ತು ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡಿ, ಎಲ್ಲ ತಾಲೂಕಿನಲ್ಲೂ ಸಹ ಇಂಡಸ್ಟ್ರಿ ಮಾಡೋದ್ರ ಮುಖಾಂತರ ಆ ಭಾಗದ ನಿರುದ್ಯೋಗ ಯುವಕರಿಗೆ ಒಂದು ಉದ್ಯೋಗ ಕೊಡಿಸೋ ಕೆಲಸ ಮಾಡ್ತೀವಿ ಅಂತ ಮಾತು ಹೇಳಿದ್ರು. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಚನ್ನರಾಯಪಟ್ಟಣ ಕೇರ್ಪೇಟೆ ಬಾರ್ಡ್ರಲ್ಲಿ ಸುಮಾರು 600-700 ಎಕರೆನಲ್ಲಿ ಇಂಡಸ್ಟ್ರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಟಿವಿನಲ್ಲೂ ಸಹ ಪ್ರಸಾರ ಆಯಿತು. ನಮ್ಮೆಲ್ಲ ಯುವಕ ಮಿತ್ರರು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಪ್ರಸಾರ ಆಯಿತು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.